ನಮಸ್ತೆ ಸ್ನೇಹಿತರೆ. ನೇಪಾಳ ನಾವು ಜನಕಪುರಿ ಅಂತೇಳಿ ಹೇಳ್ತೀವಿ. ಜನಕಪುರಿ ಮಿಥಿಲಾ ನಗರ, ಜನಕ ಮಹಾರಾಜರ ಸಾಮ್ರಾಜ್ಯ. ಜನಕ ಮಹಾರಾಜರು ಅಲ್ಲಿನ ಚಕ್ರವರ್ತಿಯಾಗಿರ್ತಾರೆ. ತಾಯಿ ಸೀತಾದೇವಿಯವರು ಅಂದರೆ ಅವರಿಗೆ ಸಿಕ್ಕಿದಂತಹ ಒಂದು ಮಗುವಾಗಿರುತ್ತೆ. ಭೂಮಿಯಲ್ಲಿ ಅಮ್ಮನವರು ಸಿಗ್ತಾರೆ. ಅವರ ಅರಮನೆಯನ್ನು ನೋಡ್ತಾ ಇದ್ದೀವಿ. ಗರುಡಗಂಬದ ಥರನೇ ದೇವಸ್ಥಾನದ ಮುಂದೆ ಈ ಥರ ಒಂದು ಧ್ವಜವನ್ನು ಆರೋಹಣ ಮಾಡಿರ್ತಾರೆ. ಭಾಳ ಉತ್ತಮವಾದಂಥ ಕಲಾಕೃತಿ. ನಾವು ಜಯನಗರ ಬಾರ್ಡ್ರಿಂದ ಅದರ ಪಕ್ಕದಲ್ಲೇ ನಾವು ಮಣಿಮಂಟಪ, ಶ್ರೀರಾಮಚಂದ್ರ ಮಹಾರಾಜರು ಸೀತಾದೇವಿಯವರ ಮದುವೆ ಆದಂತಹ ಒಂದು ಪುಣ್ಯಸ್ಥಳ ಮಣಿಮಂಟಪ. ಕಾಷ್ಟದಲ್ಲಿ ಮಾಡಿದಂಥ ಅದ್ಭುತವಾದಂಥ ಕಲಾಕೃತಿ, ಪಿರಮಿಡ್ ಆಕೃತಿಯನ್ನು ಹೊಂದಿದೆ. ಇಲ್ಲಿ ಈ ಸಭಾಭವನದಲ್ಲಿ ರಾಮದೇವರು ಮತ್ತು ಸೀತಮ್ಮನವರ ದಂಪತಿಗಳಾಗಿ ಕೂತ್ಕೊಂಡಿದ್ದಾರೆ. ಒಂದು ಭಾಗದಲ್ಲಿ ದಶರಥ ಮಹಾರಾಜರನ್ನು ಕಾಣ್ಬೋದು, ಒಂದು ಭಾಗದಲ್ಲಿ ಜನಕ ಮಹಾರಾಜರ ಕುಟುಂಬವನ್ನು ಕಾಣ್ಬೋದು. ಅದ್ಭುತವಾದಂಥ ಕಲಾಕೃತಿ. ರಾಮದೇವರು ಸೀತಾದೇವಿಯವರು ವಿರಾಜಮಾನರಾಗಿದ್ದಾರೆ. ಇಲ್ಲಿ ನಾಲ್ಕು ಬದಿಯಲ್ಲಿ ಅವರ ಸಹೋದರರ ಕುಟುಂಬಗಳನ್ನು ಕಾಣ್ಬೋದು. ಭರತ, ಶತ್ರುಘ್ನ ಎಲ್ಲರ ದಂಪತಿಗಳ ಸಮೇತ ನಾವು ನೋಡ್ತೀವಿ. ಸೀತಾರಾಮರ ಕಲ್ಯಾಣ ವಿವಾಹವಾಗಿದ್ದು ಶತ್ರುಘ್ನ ಮತ್ತು ಶ್ರುತಿಕೀರ್ತಿ ದಂಪತಿಗಳನ್ನು ಕಾಣಬಹುದು. ಅವರ ಸೋದರರ ಜೊತೆ ರಾಮದೇವರ ವಿವಾಹ ಮಂಟಪ. ಅದ್ಭುತವಾದಂಥ ಕಲಾಕೃತಿ ಕಾಷ್ಟದಲ್ಲಿ ಮಾಡಿದ್ದು. ಜೈ ಶ್ರೀರಾಮ್.